ಕಾಟದಿಂದ ಬಳಲ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ರೆ, ಸಾಲಬಾಧೆಯಿಂದ ಕಷ್ಟಪಡ್ತಾ ಇದ್ರೆ, ಈ ಎಲ್ಲಾ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ, ಮಾಂತ್ರಿಕ ಶಕ್ತಿ, ತಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಅಮಾನುಷ ಶಕ್ತಿ ಸಾಧಕರು, ಪೂರ್ವಜನ್ಮದ ಚಿಕಿತ್ಸಕರು ಆಗಿರುವಂತಹ ಶ್ರೀಮತಿ ಕೃಪಾರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ನನ್ನೆಲ್ಲ ಪ್ರೀತಿಯ ಗುರುವರಿಯರನ್ನು ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಗುರುಜಿ, ಕಳೆದ ಸಂಚಿಕೆಯಲ್ಲಿ ಹೇಳಿದ್ರೆ ಆತ್ಮ ವರ್ಗಾವಣೆಯಿಂದ ಯಾವ ರೀತಿ ತೊಂದರೆಗಳಾಗುತ್ತೆ ಅಂತ. ಇವತ್ತಿನ ಸಂಚಿಕೆಯಲ್ಲಿ ಇರುವಂತಹ ಪ್ರಶ್ನೆ, ಮಾಟ ಮಂತ್ರದಲ್ಲೇ ಇನ್ನೊಂದು ವಿಧವಾಗಿ ಬರುವಂತ ಸ್ತಂಭನ ಅಂದ್ರೆ ಏನು? ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ತಿಳಿಸ್ಕೊಡಿ. ಸೊ ಮಾಟ ಮಂತ್ರಗಳಲ್ಲಿ ಅಂತಂದಾಗ ನಾನು ಲಾಸ್ಟ್ ಕಾನ್ಸೆಪ್ಟ್ ಎಲ್ಲ ಹೇಳಿದ್ದೆ ಅನ್ಕೋತೀನಿ. ಆಕರ್ಷಣ ಆಗಿರ್ಬೋದು, ಉಚ್ಚಾಟನ ಆಗಿರ್ಬೋದು, ಅಥವಾ ಮಾರಣ, ಮೋಹನ, ವಿದ್ವೇಷಣ, ಇವೆಲ್ಲವೂ ಅದರಲ್ಲಿ ಬರುವಂತಹ ಒಂದೊಂದು ಭಾಗಗಳು ಅಂತ. ಸೊ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋದು ಯಾವುದು ಅಂದರೆ ಸ್ತಂಭನ ಅಂತಂತ. ಸ್ತಂಭನ ಅಂದರೆ ಟೋಟಲ್ ಆಗಿ ನಿಲ್ಲಿಸುವಂಥದ್ದು ಅಂತಂತ. ಈ ಪ್ರಯೋಗ ಅಂದರೆ ಈ ಸ್ತಂಭನ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ವಸ್ತುವನ್ನು ನಿಲ್ಲಿಸ್ಬೋದು. ಹಾಗೇನೇ ಮಾನವನ ದೇಹವಾಗಿರುವಂಥ ಅವನ ಏನು ಅಂಗಾಂಗಗಳು ಅಂತ ನಾವೇನಂತೀವಿ, ಅಥವಾ ಒಳ ಅಂಗಾಂಗಗಳು ನಮಗೆ ಕಾಣಲ್ಲ. ಸೊ ಕಣ್ಣಿಗೆ ಕಾಣುವಂಥದ್ದು ಮಾತ್ರ ನಾವು ಪರಿಗಣನೆ ಮಾಡ್ತೀವಿ. ಸೊ ಹಾಗೇನೇ ಇದು ಒಳಗಡೆ ಸೇರಿದಾಗ ಸ್ತಂಭನ ಮಾಡೋದಕ್ಕೆ ಅಂದರೆ ಈ ಮನುಷ್ಯನ ದೇಹದಲ್ಲಿ ಏನಾಗುತ್ತೆ ಅಂದರೆ, ಇದು ದೇಹ ಅಂತಾನೆ ಅನ್ಕೊಳ್ಳಿ, ಇದು ಎಕ್ಸ್ಟರ್ನಲ್ ಬಾಡಿ. ಸೊ ಇಂಟರ್ನಲ್ ಬಾಡಿಗೆ ಕನೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಒಳಗಡೆಗೇ ತೊಂದರೆ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಈ ನಮ್ಮ ಮಾನವನ ದೇಹ ಯಾವ ರೀತಿ ಪಂಚಭೂತಗಳಿಂದ ನಿರ್ಮಿತವಾಗಿದೆಯೋ ಅದೇ ಥರ ಪಂಚಭೂತಗಳಲ್ಲೂ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಯಾವ ಥರ ತೊಂದರೆ ಆಗುತ್ತೆ ಅಂದರೆ, ಮೊದಲಿಗೆ ನಾವು ಹೇಳ್ತೀವಿ, ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ ಮಾತೇ ಬರದಂಗೆ ಸ್ತಂಭನ ಮಾಡಿಸ್ಬಿಡ್ತಾರೆ. ಅದನ್ನು ವಾಕ್ ಸ್ತಂಭನ ಅಂತ. ಕೆಲವರು ಹೇಳ್ತಾರೆ, ನೀವು ಹಳ್ಳಿ ಕಡೆ ಕೇಳಿರ್ಬೋದು, ಅವ್ರ ಬಾಯಿ ಸೇದೋಗ್ಬಿಡ್ಲಿ ಅಂತ ಕೆಲವರು ಹೇಳ್ತಾರೆ ನೋಡಿ. ಸೊ ಆ ಥರ ಆ ಆತ್ಮಗಳಿಗೆ ಇವರು ತೊಂದರೆ ಮಾಡಿಬಿಟ್ಟು ಹೇಳ್ತಾರೆ, ಅವನ ಬಾಯಿಯನ್ನು ಕಟ್ಟಾಕಬೇಕು ಅಥವಾ ಅವನ ಬಾಯಿಯನ್ನು ನಿಲ್ಲಿಸ್ಬೇಕು ಅಂತಂತ. ಸೊ ಇದನ್ನು ಮಾತನ್ನು ನಿಲ್ಲಿಸೋದು ಅಂತ ಹೇಳ್ತಾರೆ. ಹಾಗೆ ಕೆಲವ್ರನ್ನ ನೀವು ನೋಡ್ಬೋದು, ಬುದ್ಧಿನೇ ಮಂಕ್ ಮಾಡಿಬಿಡೋದು. ಕೆಲವ್ರು ನೀವು ಹೇಳೋದು, ಅವನ ಬುದ್ಧಿಗೆ ಏನು ಬಂದ್ಬಿಟ್ಟಿದೆಯೋ, ಮುಂಚೆ ಎಷ್ಟು ಚೆನ್ನಾಗಿದ್ದ, ಈ ನಡುವೆ ಯಾಕೆ ಈ ಥರ ಆಗ್ತಾ ಇದ್ದಾನೋ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಬುದ್ಧಿಯನ್ನು ಒಂಥರ ಮಂಕ್ ಮಾಡಿಬಿಡುವಂಥದ್ದು ಅಂತಂತ. ಹಾಗೆ ಇನ್ನೊಂದೇನು ಬರುತ್ತೆ ಅಂತಂದರೆ, ಕೆಲವ್ರಿಗೆ ನೀವು ನೋಡ್ಬೋದು ಯೋಚನಾ ಶಕ್ತಿಗಳು ಅಂತ ನಾವು ಹೇಳ್ತೀವಿ. ಆ ಯೋಚನಾ ಅಂದರೆ ಕೆಲವರು ಹೊಸದಾಗಿ ಒಂದೊಂದು ಆಲೋಚನೆಗಳು ತರ್ತಾನೆ ಇರ್ತಾರೆ, ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತಂತ. ಅಂಥ ಸಂದರ್ಭದಲ್ಲಿ ಅಂತಹ ಶಕ್ತಿಯನ್ನು ಕಟ್ ಮಾಡೋಥರು ಅಥವಾ ಅಂಥ ಸ್ತಂಭನವನ್ನು ಮಾಡಿಬಿಡುವಂಥದ್ದು ಅಂತ. ಇನ್ನು ಕೆಲವರು ಬೇರೆ ಎಲ್ಲ ವ್ಯಾಪಾರ, ವ್ಯವಹಾರ, ಗರ್ಭ, ಇದು ಎಲ್ಲನೂ ನಿಲ್ಲಿಸೋದಕ್ಕೇ ಸ್ತಂಭನ ಅಂತ ಹೇಳ್ತೀವಿ. ಹಾಗೇನೇ ಇನ್ನೊಂದೇನು ಮಾಡ್ತಾರೆ ಅಂದರೆ ಮಲಮೂತ್ರಗಳು. ಅಂದರೆ ಈಗ ನೋಡಿ, ಯೂರಿನ್ ಹೋಗಬೇಕು ಅಂದರೆ ನಮ್ಮ ಜೆನೆಟಿಕಲ್ ಆರ್ಗನ್ಸಿಂದ ಏನಿದೆ ಅದು ಯೂರಿನ್ ಅಂತ ಹೋಗ್ತೀವಿ, ಅದು ಬಂದು ಜಲತತ್ವಕ್ಕೆ ಸಂಬಂಧಪಟ್ಟಿರುತ್ತೆ. ಆ ಮೂತ್ರವನ್ನು ಕಟ್ ಮಾಡಿಬಿಡುವಂಥದ್ದು ಅಂತ. ಹಾಗೇನೇ ಕೆಲವರು ಮೋಷನ್ ಮಾಡ್ತಾರೆ, ಅಂದರೆ ಮಾಮೂಲಾಗಿ ನಾವು ಬೆಳಿಗ್ಗೆ ಎದ್ದು ಹೋಗ್ತೀವಲ್ಲ, ಸೊ ಇದನ್ನು ಬಂದು ಆ ಸ್ತಂಭನ ಪ್ರಯೋಗಗಳು ನಮ್ಮ ಮೇಲೆ ಆದಾಗ ನಮ್ಮ ದೇಹದಲ್ಲಿ ಬುದ್ಧಿಮಂಕಾಗುವಂಥದ್ದು ಅಥವಾ ಬಾಯಿಯಿಂದ ತೊಂದರೆ ಆಗುವಂಥದ್ದು, ಅಥವಾ ಬೇರೆಯವರಿಗೆ ಅಂತ ಬಾಯಿ ಮುಖಾಂತರ ಕೆಟ್ಟದಾಗಿ ಮಾತಾಡಿ ನಾವು ತೊಂದರೆಗಳು ಅಂತ ಮಾಡುವಂಥದ್ದು. ಹಾಗೇನೇ ಅಗ್ನಿಸ್ತಂಭನ ಅಂತಂದಾಗ ನಮ್ಮ ಹೊಟ್ಟೆ ಅಂತ ಏನಿದೆ, ಕೆಲವರಿಗೆ ನೀವು ನೋಡ್ಬೋದು, ಯಾಕೋ ನನಗೆ ಹೊಟ್ಟೆ ಹಸಿವೆ ಇಲ್ಲ, ಯಾಕೋ ಹೊಟ್ಟೆ ಹಸಿತಾ ಇತ್ತು, ಈ ನಡುವೆ ಹೊಟ್ಟೆ ಹಸಿವೆ ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನು ಸ್ತಂಭನ ಅಂತಂದಾಗ ನಿಲ್ಲಿಸುವಂಥದ್ದು. ಅಂದರೆ ನಮ್ಮ ಜಠರಾಗ್ನಿ ಅಂತ ಏನಿರುತ್ತೆ, ಆ ಜಠರಾಗ್ನಿಯಲ್ಲಿ ಉತ್ಪತ್ತಿ ಆಗುವಂಥ ರಸಗಳಿಗೇ ಒಂದು ತೊಂದರೆ ಮಾಡುವಂಥದ್ದು ಇದೆ. ಸೊ ಇದನ್ನು ನಾವು ಬಂದು ಮೆಡಿಕಲ್ ಸೈನ್ಸಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ. ಎಷ್ಟೋ ಸತಿ ಹಲವಾರು ಮಾತ್ರೆಗಳನ್ನ ನುಂಗ್ತೀವಿ, ಮಾತ್ರೆಗಳನ್ನ ನುಂಗಿದಾಗ್ಲೂ ನಮಗೆ ಕಮ್ಮಿ ಆಗೋದಿಲ್ಲ. ಹಾಗೇನೇ ನಾನು ತೋರಿಸಿದೆ ಜಲಸ್ತಂಭನ ನಂತರ ಯೂರಿನ್ ಕಟ್ ಮಾಡೋಂಥದ್ದು. ಅಂದರೆ ಇಲ್ಲಿ ಯೂರಿನ್ ಮಾಡ್ತೀವಿ, ಆ ಯೂರಿನ್ ಮಾಡುವಂತಹ ನಮ್ಮದು ಫೀಮೇಲ್ಸ್ದೇನಿದೆ ಅಥವಾ ಮೇಲ್ಸ್ದೇನಿದೆ, ಆ ಆರ್ಗನ್ಸ್ಗೆ ಬರುವಂತಹ ಟ್ಯೂಬ್ಸ್ಗಳೇನಿದೆ, ಆ ಟ್ಯೂಬ್ಗಳಿಗೆ ತೊಂದರೆ ಮಾಡಿಬಿಡುವಂಥದ್ದು ಅಂತ. ಇದೆಲ್ಲ ಗೊತ್ತೇ ಆಗಲ್ಲ. ನಾವು ವೈದ್ಯಕೀಯ ರಿಪೋರ್ಟಲ್ಲಿ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಇನ್ನೊಂದು ಎಲ್ಲನೂ ಮಾಡಿಸಿದಾಗ ಎಲ್ಲ ನಾರ್ಮಲ್ ಇದೆ ಅಂತ. ಬಟ್ ಈ ಒಂದ ಮಾಡೋತ್ತಿಗೆ ಉರಿ ಬರೋದು, ಅಥವಾ ನಮ್ಮ ಬ್ಲ್ಯಾಡ್ರ್ ಅಂತ ಏನಿದೆ, ಆ ಬ್ಲ್ಯಾಡ್ರಿಗೆ ಊದ್ಕೊಳ್ಳುವಂಥದ್ದು, ಆ ಬ್ಲ್ಯಾಡ್ರ್ ನೋವು ಆಗುವಂಥದ್ದು, ಇವೆಲ್ಲನೂ ಆಗುತ್ತೆ. ಬಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಎಲ್ಲನೂ ನಾರ್ಮಲ್ ಇರುತ್ತೆ. ಗಂಡಸರಲ್ಲಾದರೆ ಈ ಪ್ರೋಸ್ಟೇಟ್ ಎನ್ಲಾರ್ಜ್ ಅಂತ ಹೇಳ್ತಾರೆ, ಪ್ರೋಸ್ಟೇಟ್ ಏನಾದರೂ ಎನ್ಲಾರ್ಜ್ ಆಗಿದೆಯಾ ಅಂತ ನೋಡಿಸ್ತಾರೆ ಗಂಡಸರಲ್ಲಿ. ಸೊ ಪ್ರೋಸ್ಟೇಟು ಏನು ಎನ್ಲಾರ್ಜ್ ಆಗಿಲ್ಲ, ಬಟ್ ಆದರೆ ಇವರಿಗೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ ಈ ಮನುಷ್ಯನಿಗೆ ಗಂಡಸಾಗಿದ್ರೆ. ಅದೇ ಥರ ಹೆಣ್ಮಕ್ಳಿಗೆ ಪೀರಿಯಡ್ಸು, ಕೆಲವರಿಗೆ ನೀವು ನೋಡ್ಬೋದು, ಕೆಲವರಿಗೆ ಪೀರಿಯಡ್ಸೇ ಆಗಲ್ಲ.
ಸೊ ಈ ಥರನೂ ಪ್ರಾಬ್ಲಮ್ ಇರುತ್ತೆ. ಕೆಲವರು ಹೇಳ್ತಾರೆ 1 ವರ್ಷಕ್ಕೊಂದ್ಸತಿ ನಾವು ಪೀರಿಯಡ್ಸ್ ಆಗ್ತೀವಿ, 2 ವರ್ಷಕ್ಕೆ, ಯಾಕಂದರೆ ಗರ್ಭಕಟ್ಟು ಅಂತ ಹೇಳ್ತಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅನ್ಕೋತೀನಿ. ಗರ್ಭಕಟ್ಟು ಅಂತಂದಾಗ ಈ ನಮ್ಮ ಹೆಣ್ಮಕ್ಳಿಗೆ ಗರ್ಭ ಅಂತ ಏನು ಬರುತ್ತೆ, ಗರ್ಭ ಧರಿಸ್ಬಿಡ್ತಾರಲ್ಲ, ನಮ್ಮ ಮಕ್ಕಳಿಗಿಂತ ಆ ಮಕ್ಕಳು ಎಲ್ಲಿ ಚೆನ್ನಾಗಾಗ್ಬಿಡ್ತಾರೋ ಅವರಿಗೆ ಹುಟ್ಟೋ ಮಕ್ಕಳು, ಅಥವಾ ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ಆಸ್ತಿ ಸಿಗುತ್ತೆ, ನನ್ನ ಮಕ್ಕಳಿಗೆ ಆಸ್ತಿ ಸಿಗಲ್ವಲ್ಲ ಅಂತ ಕೆಲವರು ಹೆಣ್ಮಕ್ಳು ಗಂಡು ಮಕ್ಕಳು ಈ ಥರ ಬೈಫರ್ಕೇಟ್ ನೀವು ನೋಡಿರ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ಮಾಡುವಂತಹ ಒಂದು ಕ್ರಿಯೆಗಳು ಇದೆ. ಹಾಗೇನೇ ಯಾವಾಗ ಮಾಂತ್ರಿಕ ಮಾಡಿಸಿದಾಗ, ಅದು ಸಣ್ಣ ಪುಟ್ಟದಾಗ ಮಾಡಿಸಿದಾಗಲೂ ಆಗುತ್ತೆ. ಅದೇ ಥರ ಬೇರೆ ಥರ ನೆಗೆಟಿವ್ ಎನರ್ಜಿ ಅಥವಾ ನಮ್ಮ ದೇಹದಲ್ಲಿ ಪ್ರೇತಾತ್ಮಗಳು ಅಂತ ಏನಾದರೂ ಸೇರ್ಕೊಂಡಾಗ್ಲೂ ಇದೇ ಥರ ತೊಂದರೆಗಳು ಆಗುತ್ತೆ. ಫಸ್ಟ್ ಬಂದು ನಾನು ಹೇಳಿದೆ, ಯಾವುದಾದ್ರೂ ನೆಗೆಟಿವ್ ಎನರ್ಜಿ ನಮ್ಮ ಹೆಣ್ಮಕ್ಳ ದೇಹದಲ್ಲಿ ಸೇರಬೇಕು ಅಂತಂದಾಗ ನಮ್ಮ ವೆಜೈನಾ ಅಥವಾ ಯೋನಿ ಅಂತ ಏನು ಹೇಳ್ತೀವಿ, ಪ್ರಿಯ ವೀಕ್ಷಕರು ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳು ಅನುಭವಿಸ್ತಾ ಇರ್ತಾರೆ ಸಮಸ್ಯೆಗಳು, ತೋರಿಸ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಾನು ಎಷ್ಟೋ ಜನ ಕ್ಲೈಂಟ್ಸ್ ಬಂದಾಗ ಹೇಳ್ತಾರೆ, ಮೇಡಮ್ ನನ್ನ ಗಂಡ ಹೇಳಿದ್ರೆ ನಂಬೋದೇ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಅಂತಂತ. ಯಾವಾಗ ಕೆಳಭಾಗದಿಂದ ಅದು ಎಂಟ್ರಿ ಆಯಿತು ಅಂತಂದಾಗ ಫಸ್ಟು ನಮ್ಮ ಈ ಗರ್ಭಕೋಶ ಅಂತ ಏನಿದೆ, ಗರ್ಭಕೋಶಕ್ಕೆ ಫಸ್ಟ್ ಏಟು ಬೀಳುತ್ತೆ. ಹೊಟ್ಟೆ ನೋವು ಬರೋದು, ಪೀರಿಯಡ್ಸ್ ನೋವು ಬರುವಂಥದ್ದು, ತುಂಬ ಬ್ಲೀಡಿಂಗ್ ಆಗೋದು, ಇಷ್ಟಿಷ್ಟು ಕ್ಲಾಟ್ಸ್ಗಳ ಥರ ಕಪ್ಪು ಕಪ್ಪು ಕ್ಲಾಟ್ಸ್ ಹೋಗೋದು, ತುಂಬ ರಕ್ತ ಸುರಿಯುವಂಥದ್ದು ಅಂತಂತ. ಸೊ ಜಿನ್ ಎಂಟ್ರಾದಾಗ, ಜಿನ್ ಅಥವಾ ಜಿನ್ನಾತ್ ಎಂಟ್ರಿ ಆದಾಗಲೂ ಇದೇ ಥರ ತೊಂದರೆಗಳಾಗುತ್ತೆ. ಅದು ನಮಗೆ ಗೊತ್ತೇ ಆಗಲ್ಲ. ಆಗ ನಮ್ಮ ದೇಹದಲ್ಲಿ ಇರುವಂಥ ಲೋ ಬ್ಯಾಕ್ ಅಂತಂದರೆ ನಮ್ಮದು ಸ್ಪೈನಲ್ ಕಾರ್ಡ್ ಹೀಗೆ ಬರುತ್ತೆ, ಇಲ್ಲಿ ಬಂದ್ಬಿಟ್ಟು ನಮ್ಮದು ಲಂಬಾರ್ ರೀಜನ್ ಏನಿದೆ, ಈ ಸೊಂಟ ಅಂತ ಏನಿದೆ, ಈ ಸೊಂಟ ನೋವು ಶುರು ಆಗಿಬಿಡುತ್ತೆ ಹೆಣ್ಮಕ್ಳಿಗೆ. ಆ ನೋವು ಶುರು ಆಗಿ ಪೇಯ್ನ್ ಕಿಲ್ಲರ್ ನುಂಗೋದು, ಫಿಸಿಯೋಥೆರಪಿ ಮಾಡಿಸ್ಕೊಳ್ಳೋದು, ಈ ಥರ ಎಲ್ಲ ಹಲವಾರು ಟ್ರೀಟ್ಮೆಂಟ್ನ ತಗೋತಾರೆ. ಆಗ ಕಮ್ಮಿನೇ ಆಗಲ್ಲ. ಯಾವಾಗ ಆ ನೆಗೆಟಿವ್ ಎನರ್ಜಿ ಆಗಿರುತ್ತೆ ಅಥವಾ ಬೇರೆ ಮಾಡಿಸಿರುವಂಥದ್ದು ಏನಿರುತ್ತೆ, ಸೊ ಅದು ಬಂದು ಗರ್ಭದಿಂದ ಮುಂದೆ ಬಂದ್ಬಿಟ್ಟು ನಮ್ಮ ಜಠರಾಗ್ನಿ, ನಾನು ಕ್ಲೀನಾಗಿ ತೋರಿಸ್ತೀನಿ. ಇಲ್ಲಿ ನಮ್ಮ ಎರಡೂ ಚೆಸ್ಟಿನ ಮಧ್ಯೆ ವಪೆ ಅಂತ ನಾವು ಏನು ಹೇಳ್ತೀವಿ, ಸೊ ಇಲ್ಲಿ ಬಂದ್ಬಿಡುತ್ತೆ, ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಾಗ ಕಂಟಿನ್ಯೂಸ್ ಆಗಿ ಆ ವ್ಯಕ್ತಿಯ ದೇಹ ಬಿಸಿ ಆಗೋಕ್ಕೆ ಶುರು ಆಗುತ್ತೆ, ಗೊತ್ತೇ ಆಗಲ್ಲ ನಮಗೆ. ಸೊ ಹೊಟ್ಟೆ ಊದ್ಕೊಳ್ಳೋವಂಥದ್ದು, ಏನೋ ನೋವಿದೆ ಅಂತ ಹೇಳ್ಕೊತಾ ಇರ್ತಾರೆ. ಇನ್ಕ್ಲೂಡಿಂಗು ಗಂಡಸರು ಅಷ್ಟೇನೆ. ಯಾವಾಗ ಗಂಡಸಿಗೆ, ಈಗ ಹೆಣ್ಮಕ್ಳಿಗೆ ಗರ್ಭ ಕಟ್ಟು ಅಂತ ಹೇಳಿದರೆ ಗರ್ಭಕ್ಕೆ ತೊಂದರೆ ಆಯಿತು ಅಂದ್ಕೊಳ್ಳಿ, ಅಥವಾ ಯಾವುದೋ ಎನರ್ಜಿ ಬಿಟ್ಟು, ಅದೇ ಥರ ಈ ಗಂಡಸಿನ ಒಂದು ವೃಷಣ ಅಂತಂದ್ರೆ ನಾವು ಟೆಸ್ಟೀಸ್ ಅಂತ ಹೇಳ್ತೀವಿ, ಅಥವಾ ಪೆನ್ನೀಸ್ ಅಂತ ಹೇಳ್ತೀವಿ, ಯಾಕಂದರೆ ಮೂತ್ರ ಮಾಡುವಂಥ ಜಾಗ. ಸೊ ಅಲ್ಲಿಂದ ಏನಾದರೂ ಅದು ಎಂಟ್ರಿ ಆದಾಗ, ಅಥವಾ ಕೆಳಗಡೆಯಿಂದ ರೆಕ್ಟಮ್ ಅಂತ ನಾವೇನು ಹೇಳ್ತೀವಿ, ನವರಂಧ್ರಗಳನ್ನ ನಾವು ತಗೋಬೇಕಾಗುತ್ತೆ. ಸೊ ಅಂಥ ಜಾಗದಿಂದ ಏನಾದರೂ ಎಂಟ್ರಿ ಆದಾಗ ಇಲ್ಲೂ ಅಷ್ಟೇ ಗಂಡಸಿನ ಸಂತಾನಕ್ಕೆ ಉತ್ಪತ್ತಿ ಮಾಡುವಂಥ ಜಾಗ ಅಂತ ಏನಿದೆ ಅದಕ್ಕೂ ತೊಂದರೆ ಆಗುತ್ತೆ. ಕೆಲವ್ರು ನೋಡ್ಬೋದು, ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಪೋಸ್ಟರ್ ಇರ್ತಾರೆ, ನೋಡೋಕ್ಕೂ ಚೆನ್ನಾಗಿರ್ತಾರೆ, ಮಕ್ಕಳೇ ಆಗಿರಲ್ಲ, 10 ವರ್ಷ 12 ವರ್ಷ, ಪಾಪ ಅವ್ರಿಗೆ ಗೊತ್ತೇ ಇರಲ್ಲ. ಮೆಡಿಕಲಿ ಅವರೆಲ್ಲನೂ ನೋಡಿಸಿದಾಗ ಎಲ್ಲನೂ ನಾರ್ಮಲ್. ಬಟ್ ಏನು ಮಾಡ್ತಾರೆ ಅಂದರೆ, ಅವರ ಇಲ್ಲಿ ಟೆಸ್ಟೀಸ್ ಅಂತ ಏನು ಹೇಳ್ತಾರೆ, ಅಥವಾ ಸ್ಕ್ರೋಟಮ್ಗೆ ಬರುವಂಥದ್ದು, ಕಾಮನ್ ಆಗಿ ಎಲ್ಲರೂ ಹೇಳುವಂಥದ್ದು ಏನಂತಾರೆ, ಟೆಸ್ಟೀಸ್ಗೆ ಬಂದು ಬೀಜ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಲೆಫ್ಟು ಮತ್ತು ರೈಟ್ ಅಂದರೆ ಎಡ ಮತ್ತು ಬಲ ಅಂತ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಆ ಟೆಸ್ಟೀಸು, ಆ ಬೀಜಗಳಿಗೆ ತೊಂದರೆ ಮಾಡುವಂಥದ್ದು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಪ್ರೋಸ್ಟೇಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ತೊಂದರೆ ಮಾಡುವಂಥದ್ದು. ಅಂದರೆ ಜನನಾಂಗಕ್ಕೇ ತೊಂದರೆ ಮಾಡಿಬಿಟ್ಟಿರ್ತಾರೆ, ಬಟ್ ಗೊತ್ತೇ ಆಗಲ್ಲ. ಸೊ ನೋಡೋಕ್ಕೆ ಅವರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಯಾರೋ ಡಾಕ್ಟ್ರ್ ಹೇಳಿದ್ದಾರೆ ನಮಗೆ ಮಕ್ಕಳಾಗಲ್ಲ ಅಂತ. ಕಾರಣ ಏನು ಅಂದರೆ, ಕೆಲವೆಲ್ಲ ಈ ಥರ ಕಾರಣಗಳಿರುತ್ತೆ. ನೆಗೆಟಿವ್ ಎನರ್ಜಿ ಎಂಟ್ರಾಗಿರ್ಬೋದು, ಇಲ್ಲದಿದ್ದರೆ ಯಾವುದಾದ್ರೂ ಪ್ರೇತಾತ್ಮಗಳು ಅಥವಾ ಭೂತಗಳು, ರಾಕ್ಷಸರುಗಳು ಅಥವಾ ಜಿನ್ಗಳು ಈ ಥರ ಎಲ್ಲ ಎಂಟ್ರಾದಾಗ ನಮ್ಮ ದೇಹದಲ್ಲಿ ಈ ಥರ ಹಲವಾರು ತೊಂದರೆಗಳಾಗುತ್ತೆ. ಇದನ್ನು ನಾವು ಸ್ತಂಭನ ಅಂದರೆ, ಈಗ ಯಾರಾದರೂ ವ್ಯಕ್ತಿಗಳು ಸೇರಿಸಿದಾಗ ಏನಾಗುತ್ತೆ, ಇದು ಎಂಟ್ರಾದಾಗ ತಾನೇ ನಮ್ಮ ದೇಹ ಟೋಟಲ್ ಆಗಿ ಸ್ತಂಭನ ಆಗೋದು. ಒಂದು ಯೂರಿನ್ ಆಗಿರ್ಬೋದು, ಸ್ತಂಭನ ಆಗ್ಬಿಡುತ್ತೆ. ಒಂದು ಮೋಷನ್ ಆಗೋದು ಸ್ತಂಭನ. ಈಗ ಸ್ತಂಭನ ಅಂದಾಗ ಸ್ತಂಭನ ಅಂತ ಬಂದಾಗ ಯೂರಿನ್ ಹೋಗೋದೇ ಕಟ್ಟಾಗಿ ಹೋಗ್ಬಿಡುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ನಮಗೆ ಇಲ್ಲಿ ಒಂದು ಹೊಟ್ಟೆಗೆ ಒಂದು ನೀಡ್ಲು ಹಾಕ್ಬಿಟ್ಟು ಯೂರಿನನ್ನು ಡ್ರೈನ್ ಮಾಡುವಂಥದ್ದು, ಅಥವಾ ಪೈಪ್ ಹಾಕಿ ಡ್ರೈನ್ ಮಾಡುವಂಥದ್ದು. ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ. ಇದು SPB ಅಂತ ಹೇಳ್ತಾರೆ ಮೆಡಿಕಲ್ ವರ್ಡಲ್ಲಿ. ಸೊ ಆದ ನಂತರ ಏನಂತ, ಅವರು ಬ್ಲ್ಯಾಡ್ರ್ ಸರ್ಜರಿ ಮಾಡಬೇಕು ಅಂತೇಳಿ ಬ್ಲ್ಯಾಡ್ರನ್ನ ಸರ್ಜರಿ ಮಾಡಿಸ್ತಾರೆ. ಎಷ್ಟೋ ದಿನ ಆದರೂ ಅದು ಗುಣನೇ ಆಗಲ್ಲ, ವಾಸಿನೇ ಆಗಲ್ಲ. ಎಷ್ಟೋ ಹೈಯರ್ ಆ್ಯಂಟಿಬಯೋಟಿಕ್ ತಗೋತಾರೆ, ಇಂಜೆಕ್ಷನ್ಸ್ ತಗೋತಾರೆ, ಕಮ್ಮಿ ಆಗಲ್ಲ. ಆ ನಂತರದಲ್ಲಿ ಎಷ್ಟೋ ಜನ ನಮ್ಮಂಥವರ ಮೊರೆ ಹೋಗ್ತಾರೆ. ಆವಾಗ ಗೊತ್ತಾಗುತ್ತೆ ಬೇರೆ ಯಾವುದೋ ನೆಗೆಟಿವ್ ಎನರ್ಜಿ. ಟೋಟಲಾಗಿ ಅಷ್ಟೋ ತನಕ ಏನಾಗುತ್ತೆ, ಈ ದೇಹದಲ್ಲಿ ಇವರ ಹಾರನೂ ವೀಕ್ ಆಗಿರುತ್ತೆ. ಯಾವ ಆತ್ಮಗಳು ಸೇರ್ಕೊಂಡಿದೆಯೋ ಅದು ತನ್ನ ದಬ್ಬಾಳಿಕೆಯ ಮೇಲೆ ಇದರ ಮನಸ್ಸನ್ನು ಕಂಟ್ರೋಲ್ ಮಾಡಿರೋದು. ಆಗ ಇವರಿಗೆ ಕೋಪ ಬರೋಕ್ಕೆ ಶುರು ಆಗುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ, ಇಷ್ಟೆಲ್ಲ ಬಾರಿ ಆಸ್ಪತ್ರೆಗೆ ಹೋಗಿದ್ದೀನಿ, ಆದರೂ ನನಗೆ ಗುಣ ಆಗ್ತಾ ಇಲ್ವಲ್ಲ ಅಂತೇಳಿ ಮನೆಯವ್ರ ಮೇಲೆ ಕೂಗಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಇದು ಟೋಟಲಾಗಿ ಬಾಡಿನ ಅಕ್ವೈರ್ ಮಾಡ್ಕೊಂಡಿರುತ್ತೆ, ಅಥವಾ ಇವರ
ಈ ಮನಸ್ಸನ್ನು ದಬ್ಬಾಳಿಕೆಯಲ್ಲಿ ಇಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇವರು ಹಲವಾರು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಕೆಲವರಿಗೆ ಯಾವುದಾದ್ರೂ ಬೇರೆ ಕೆಟ್ಟದು ಒಂದು ರೋಗ ಬಂದು ಸತ್ತೋಗಿರುವಂಥದ್ದು ಅಥವಾ ವಯಸ್ಸಾಗಿರೋದು ಯಾವುದೋ ಒಂದು ಅಕಾಲಿಕವಾಗಿ ಸತ್ತೋಗಿರೋದನ್ನ ಸೇರಿಸಿದ್ರು ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಇವ್ರು ಏನಾಗ್ಬಿಡ್ತಾರೆ, ಟೋಟಲ್ ಹಿಂಗೆ ಹಾಸಿಗೆ ಇಷ್ಟು ಚೆನ್ನಾಗಿರೋ ಮನುಷ್ಯ ಕೈ ಕಾಲು ತಲೆ ಕಣ್ಣು ಕಿವಿ ಎಲ್ಲನೂ ಕೇಳಿಸ್ತಾ ಇತ್ತು ಅಂತ ಅಂದ್ಕೊಳ್ಳಿ. ಈ ಥರ ಆಗಿ ಕೊನೆಗೆ ಏನಾಗುತ್ತೆ, ಟೋಟಲ್ ಆಗಿ ಅವರು ಬೆಡ್ ರಿಡನ್ ಆಗೋಗ್ಬಿಡ್ತಾರೆ. ಸೊ ಗೊತ್ತೇ ಆಗಲ್ಲ. ಆ್ಯಕ್ಚುಲಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮ್ ಯಾವುದೋ ಒಂದು ಕೇಸ್ 27 ವರ್ಷದಿಂದ ಅನುಭವಿಸ್ತಾ ಇದ್ದಾರೆ. ಆ ಲೇಡಿ ನನ್ನ ಹತ್ರ ಬಂದು ಹೇಳಿದ್ರು ಈ ಥರ ಆಗ್ತಾ ಇದೆ ಅಂತ. ಆ್ಯಕ್ಚುಲಿ ಈಗ ಆ ಥರ ಕೇಸ್ ನಾನು ತೊಗೊಂಡು ಹೀಲ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅವ್ರ ಹಸ್ಬೆಂಡ್ ಬಂದು 110 kg ಇದ್ದರು, ಈಗ 9 kg ರೆಡ್ಯೂಸ್ ಆಗಿದ್ದಾರೆ ಈಗ ಫಾಸ್ಟ್ 1 ಮಂತಿಂದ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೆಲ್ಲ ಸಂದರ್ಭದಲ್ಲಿ ಈ ಥರ ಮಾಡಿದಾಗ ನಮಗೆ ಗೊತ್ತೇ ಆಗೋದೇ ಇಲ್ಲ. ಸೊ ಅವರ ಪೊಸಿಷನು ಹೋಯ್ತು. ಅಂದರೆ ಅವರು ಒಳ್ಳೆ ಜಾಬಲ್ಲಿ ಇದ್ದವರು ಆ ಜಾಬು ಕಳ್ಕೊಂಡ್ರು. ಜೊತೆಗೆ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ರೀತಿಯ ಸಾಲ ರೂಪದಲ್ಲೋ ಯಾವುದೋ, ಯಾಕಂದರೆ ಇರೋ ಬರೋದನ್ನೆಲ್ಲ ತನ್ನ ಗಂಡನ ಮೇಲೇ ಹಾಕಿಬಿಟ್ಟು ನನ್ನ ಗಂಡ ಯಾಕಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ನಮ್ಮ ಗಂಡ ಎಷ್ಟು ಮುಖ್ಯನೋ ಅದೇ ಥರ ಅವರ ಆರೋಗ್ಯನೂ ಅಷ್ಟೇ ಮುಖ್ಯ ಅಂತ ಅಂದ್ಕೊಂಡು ಅವ್ರು ಪ್ರತಿಯೊಂದು ಕಳ್ಕೊಂಡಿದ್ದಾರೆ. ಹಾಗಾಗಿ ಯಾರಾದರೂ ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ನೋಡ್ತಾ ಇದ್ದರೆ ಅಥವಾ ಗಂಡು ಮಕ್ಕಳು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಎಚ್ಚೆತ್ಕೋಬೇಕು. ಯಾವಾಗ ನಮ್ಮ ವೈದ್ಯಕೀಯ ಪರೀಕ್ಷೆಗಳು ನಾರ್ಮಲ್ ಬಂತು ಅಂತಂದಾಗ ನಮ್ಮಂಥವ್ರನ್ನ ಅಥವಾ ಇನ್ನೂ ಹಲವಾರು ಜನಗಳು ಇರ್ತಾರೆ. ಸೊ ಅಂಥವ್ರು ನೀವು ಸೂಕ್ತವಾದವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು. ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಸಮಸ್ಯೆ ಅಂತ ತಗೊಂಡಾಗ ಈ ಬರ್ತದ್ದು ಮಾತಲ್ಲ, ಫಾಸ್ಟ್ ಬರ್ತದ್ದು ಇರ್ಬೋದು, ಪ್ರೆಸೆಂಟದು ಇರ್ಬೋದು, ಅಥವಾ ನಮ್ಮ ಕೆಲವೊಂದೊಂದು ಮಕ್ಕಳು ಹುಟ್ಟುತ್ತಲ್ವ ನಮಗೆ, ಒಂದು ಹೆಣ್ಣಿಗೆ ಮಗು ಹುಟ್ಟುತ್ತೆ ಅಂತಲೇ ಅಂದ್ಕೊಳ್ಳಿ. ಆ ಮಗು ಹುಟ್ಟಿದಾಗ ಏನಾಗುತ್ತೆ ಅಂತಂದರೆ, ಆ ಗರ್ಭದಲ್ಲೇ ಶುರುವಾಗ್ಬಿಡುತ್ತೆ ತಾಯಿಗೆ ತೊಂದರೆಗಳು. ನೀವು ನೋಡಿರ್ಬೋದು ಮೇಡಮ್, ಈ ಮಗು ಹುಟ್ಟಿದಾಗಿಂದ ನನಗೆ ತೊಂದರೆಗಳು ಅಂತ ಹೇಳ್ತಾರೆ. ಕೆಲವುದು ಏನಾಗುತ್ತೆ ಅಂದರೆ, ಯಾವುದೋ ಒಂದು ಆತ್ಮ ತನಗೆ ರೀಕಾರ್ನೇಷನ್ ಅಂದರೆ ಪುನರ್ಜನ್ಮ ತಗೊಳ್ಳೋಕ್ಕೆ ಇಷ್ಟ ಇರಲ್ಲ, ಆದರೂ ಬಂದು ಆ ತಾಯಿಯ ಗರ್ಭದಲ್ಲಿ ಇಷ್ಟ ಇಲ್ಲದೆ ಗರ್ಭಕ್ಕೆ ತಗೊಳುತ್ತೆ. ಯಾಕಂದರೆ ನಾನು ಕಳೆದ ಒಂದು 3 ವರ್ಷದ ಹಿಂದೆ ಒಂದು 2 ಕೇಸು ಈ ಥರ ಪೂರ್ವಜನ್ಮ ಚಿಕಿತ್ಸೆಗೆ ಹಾಕಿದಾಗ ಅದೊಂದು ಸೋಲ್ ಹೇಳಿತು. ನನಗೆ ಕಳೆದ ಜನ್ಮದಲ್ಲೂ ನಾನು ಬಡವ್ರ ಮನೆಯಲ್ಲೇ ಹುಟ್ಟುಬಿಟ್ಟಿದ್ದೆ, ಈ ಜನ್ಮದಲ್ಲೂ ನನಗೆ ಬಡವ್ರ ಮನೆಯಲ್ಲೇ ಹುಟ್ಟಿದೆ. ನನಗೆ ಮತ್ತೆ ಬರ್ತ್ ತೊಗೊಳಕ್ಕೆ ಇಷ್ಟನೇ ಇರಲಿಲ್ಲ, ಆದರೂ ಬರ್ತ್ ತೊಗೊಂಡ್ಬಿಟ್ಟಿದ್ದೀನಿ, ಮತ್ತೆ ಈ ಜನ್ಮದಲ್ಲೂ ನಾನು ಬಡವರಾಗೆ ಹುಟ್ಬಿಟ್ಟಿದ್ದೀನಿ ಅಂತ. ಅದಕ್ಕೆ ಕೆಲವೊಂದೊಂದು ಆತ್ಮಗಳು ಏನು ಮಾಡುತ್ತೆ ಅಂದರೆ, ಆಗ ಗರ್ಭದಿಂದನೇ ತಾನಾಗೆ ಹೊಟ್ಟೋಗ್ಬಿಡುತ್ತೆ. ಇಷ್ಟ ಆಗಲ್ಲ ಅವಕ್ಕೆ. ಬಡವ್ರ ಮನೆ, ಶ್ರೀಮಂತರ ಮನೆ, ವೈದ್ಯಕೀಯ ಈ ಥರ ಕೆಲವೆಲ್ಲ ಒಂದು ವಿಭಿನ್ನವಾದಂತಹ ವಿಷಯ ಇದು. ಅಂಥ ಸಂದರ್ಭದಲ್ಲಿ ಆ ತಾಯಿಗೆ ಗರ್ಭಪಾತಗಳಾಗ್ಬಿಡುವಂಥದ್ದು ಈ ಥರ ಇದೆ. ಕೆಲವೊಂದೊಂದು ಸತಿ ಗರ್ಭಪಾತ ಅಂತಂದಾಗ ತಾನಾಗೆ ಗರ್ಭಪಾತ ಆಗೋದೇ ಬೇರೆ, ಅಥವಾ ವೈದ್ಯಕೀಯ ಮೂಲಗಳು ಅಂದರೆ ಡಿಸೀಸ್ ಅಂತ ನಾವು ಹೇಳ್ತೀವಿ ಕೆಲವೆಲ್ಲ. ಸೊ ಅದರಲ್ಲಿ ಆಗುವಂಥದ್ದೇ ಬೇರೆ, ಅಥವಾ ಪ್ರೇತ ಬಾಧೆಯಿಂದ ಆಗೋದೇ ಬೇರೆ, ಅಥವಾ ಭೂತ ಬಾಧೆಗಳಿಂದ ಆಗುವಂಥದ್ದೇ ಬೇರೆ. ಜೊತೆಗೆ ಬಂದು ಶತ್ರುಗಳು ಈ ಥರ ಯಾವುದಾದ್ರೂ ಸೇರಿಸಿದಾಗ, ಈಗ ಗರ್ಭಕ್ಕೇನೆ ಸ್ತಂಭನ ಮಾಡಿಸ್ಬಿಡ್ತಾರೆ, ಮತ್ತೆ ಹೋಗಿ ಗರ್ಭನೇ ನಿಲ್ಲೇಬಾರ್ದು. ಸೊ ಅದು ಬಂದು ಗರ್ಭ ಸ್ತಂಭನದಲ್ಲೇ ಬರುತ್ತೆ. ಇದಕ್ಕೆ ಕೆಲವು ಯಂತ್ರಗಳು ಬರುತ್ತೆ, ಮಂತ್ರಗಳು ಬರುತ್ತೆ, ಹಾಗೆ ಮದ್ದಿಡುವಂಥದ್ದು ಇದೆ. ಸೊ ಇದು ನಮ್ಮ ಅಥರ್ವಣ ವೇದದಲ್ಲಿ ಹಲವಾರು ವಿಷಯಗಳನ್ನ ಹೇಳಿದ್ದಾರೆ. ಯಾರಾದರೂ ಈ ಥರ ತೊಂದರೆಯಿಂದ ಅನುಭವಿಸ್ತಾ ಇದ್ರೆ, ಸ್ತಂಭನ ಅಂತಂದಾಗ ಅಂದರೆ ಸ್ತಂಭನ ಅಂದರೆ ಎಲ್ಲವನ್ನೂ ನಿಲ್ಲಿಸುವಂಥದ್ದು. ಎಲ್ಲ ನಿಲ್ಲಿಸೋದನ್ನ ಅಂಗರಚನೆ, ನಮ್ಮ ದೇಹದಲ್ಲಿ ಆಗುವಂಥ ಪ್ರತಿಯೊಂದನ್ನು ನಿಲ್ಲಿಸಿದ್ದಾರೆ ಅಂತಂದಾಗ ನಾವು ಎಚ್ಚೆತ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಗುರುಜಿ ಮತ್ತಷ್ಟು ಮಾತನಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಮತ್ತೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛೆಯಿದ್ರೆ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ಗೆ ಹೋಗಿ ಭೇಟಿ ಮಾಡಬಹುದು. ಜೊತೆಗೆ ಗುರುಜಿ ಈ ವಿಷಯಗಳ ಬಗ್ಗೆ ತರಗತಿಗಳನ್ನ ಹ್ಯಾಂಡಲ್ ಮಾಡ್ತಾರೆ, ನೀವು ಕೂಡ ಅಟೆಂಡ್ ಮಾಡಬಹುದು. ಜೊತೆಗೆ ಈ ಕಾರ್ಯಕ್ರಮವನ್ನ ನೀವು ಟಿವಿಯಲ್ಲಿ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ಈ ಕಾರ್ಯಕ್ರಮ ಬರ್ತಾ ಇರುತ್ತೆ, ನೀವು ಅದರಲ್ಲಿ ಹೋಗಿ ವೀಕ್ಷಣೆ ಮಾಡಬಹುದು. ಗುರುಜಿ, ಇನ್ನು ಸ್ತಂಭನದಲ್ಲಿ ಬೇರೆ ಬೇರೆ ಯಾವ ರೀತಿ ತೊಂದರೆಗಳಾಗುತ್ತೆ ಇದಲ್ಲದೆ? ಸ್ತಂಭನದಲ್ಲಿ ಇನ್ನೂ ತೊಂದರೆಗಳು ಅಂತ ತಗೊಂಡಾಗ ನಮ್ಮ ದೇಹದಲ್ಲಿ ನಾನು ಹೇಳಿದೆ ಜಲಕ್ಕೆ ಸಂಬಂಧಪಟ್ಟಿರುವಂಥದ್ದು ಒಂದು ಕಣ್ಣಲ್ಲಿ ನೀರು ಬರುವಂಥದ್ದು ನೀವು ನೋಡ್ಬೋದು. ಕಣ್ಣಲ್ಲಿ ಏನಾದರೂ ನೋವು ಆದಾಗ ಕಣ್ಣಲ್ಲಿ ನೀರು ಬರೋದು, ಹೇಗೇನು ಬಂದ್ಬಿಟ್ಟು ಮೂತ್ರ ಅಂತ ಹೇಳಿದ್ರೆ, ಹಾಗೆ ಜಲಕ್ಕೆ ಇನ್ನೊಂದು ಸಂಬಂಧ. ನಮ್ಮ ದೇಹ ಟೋಟಲ್ ಆಗಿ 70 ಭಾಗ ರಕ್ತದಲ್ಲೇ ಸಂಚಾರ ಆಗ್ತಾ ಇರೋದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ರಕ್ತ ಸಂಚಾರ ಅಂತ ಬಂದಾಗ ಕೆಲವರು ಯಾವ ರೀತಿ ತೊಂದರೆಗಳು ಮಾಡಿಸ್ತಾರೆ ಅಂತಂದಾಗ ಹೋಗ್ಬಿಟ್ಟು ಆ ರಕ್ತವನ್ನೇ ಹೀರುವಂಥದ್ದು ಅಂತ ಹೇಳ್ತಾರೆ. ಕೆಲವರು ನೀವು ಕೇಳಿರ್ಬೋದು, ಅದು ಬಂದು ತೊಂದರೆ ಮಾಡಿ
ನನ್ನ ದೇಹದಲ್ಲಿರುವಂಥ ರಕ್ತವನ್ನೇ ಹೀರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಕೆಲವರಿಗೆ ನೀವು ಅದನ್ನು ನಾವು ಮೆಡಿಕಲಿ ವರ್ಡಲ್ಲಿ ಈಗ ಕೆಲವ್ರನ್ನ ನೀವು ನೋಡ್ಬೋದು ಯಾವ ಥರ ಅಂತಂದರೆ ಯೂರಿಯಾ ಕ್ರಿಯೇಟಿನ್ ಅಂದರೆ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂಥದ್ದು, ಯಾಕಂದರೆ ನಮ್ಮ ರಕ್ತ ಸರಿಯಾಗಿ ಸಂಚಾರ ಆಗಬೇಕು ಅಂತಂದರೆ ಕಿಡ್ನಿಗಳು ಕರೆಕ್ಟ್ ಆಗಿರಬೇಕು ಅಂತ. ಸೊ ಅಂಥ ಸಂದರ್ಭದಲ್ಲಿ ಅಂದರೆ ಇದು ಹೊರದೇಹ, ಅದೇ ಥರ ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಅಂತ ನಾವೇನು ಹೇಳ್ತೀವಿ, ಕಿಡ್ನಿ ಆಗಿರ್ಬೋದು ಅಥವಾ ಪ್ಯಾನ್ಕ್ರಿಯಸ್ ಆಗಿರ್ಬೋದು, ಈ ಥರ ಎಲ್ಲ ಮೇದೋಜೀರಕ ಗ್ರಂಥಿ ನಾವು ಹೇಳ್ತೀವಲ್ಲ. ಸೊ ಅದೇ ಥರದಲ್ಲಿ ಈ ಥರ ಕಿಡ್ನಿಗೆ ತೊಂದರೆ ಮಾಡುವಂಥ, ಯಾವಾಗ ನಮ್ಮ ಕಿಡ್ನಿಗಳಿಗೆ ತೊಂದರೆ ಆಯಿತು, ಸೊ ಅಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಮೂತ್ರಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಯಾವಾಗ ಇಲ್ಲಿ ಬಂದು ಸೇರಿತು ಅಂತಂದಾಗ ಎಗೇನ್ ಬಂದು ನಮ್ಮ ಕಿಡ್ನಿ ಈ ಸೈಡ್ ಇರುತ್ತೆ, ಈ ಕಿಡ್ನಿಗೂ ತೊಂದರೆ ಆಗುತ್ತೆ. ಕಿಡ್ನಿಗೆ ತೊಂದರೆ ಆದ ತಕ್ಷಣ ಏನಾಗುತ್ತೆ ಅಂತಂದ್ರಾಗ ನಮ್ಮ ದೇಹದಲ್ಲಿ ಏನು ಉತ್ಪತ್ತಿಯಾಗುವಂಥ ಯೂರಿಯಾ ಮತ್ತು ಕ್ರಿಯೇಟಿನ್ ಜಾಸ್ತಿ ಉಳ್ಕೊಳ್ಳೋಕ್ಕೆ ಶುರುವಾದಾಗ ಆ ದೇಹ ಕೈ ಆಗಿರ್ಬೋದು, ಕಾಲಾಗಿರ್ಬೋದು ಎಲ್ಲ ಊದ್ಕೊಳ್ಳೋಕ್ಕೆ ಊದ್ಕೊಳ್ಳೋಕ್ಕೆ ಶುರುವಾದಾಗ ಆಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದರೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಡಯಾಲಿಸಿಸ್ ಮಾಡಿಕೊಳಿಸ್ಕೊಳ್ಳುವಂಥದ್ದು ಅಂತ. ಸೊ ಒಂದು ಸತಿ ಡಯಾಲಿಸಿಸು, 2 ಸತಿ 3 ಸತಿ ಈ ಥರ ಕಂಟಿನ್ಯೂಸ್ ಆಗಿ ಡಯಾಲಿಸಿಸ್ ಆಗ್ತಿದೆ. ಕೆಲವೊಂದೊಂದು ಸಂದರ್ಭದಲ್ಲಿ ಆ ಆರ್ಗನ್ನೇ ಫೇಲ್ಯೂರ್ ಮಾಡುವಂಥದ್ದು ಇದೆ, ಕಿಡ್ನಿನೇ ಫೇಲ್ಯೂರ್ ಮಾಡುವಂಥದ್ದು ಇದೆ. ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ಕಿಡ್ನಿ ಫೇಲ್ಯೂರ್ ಆಗುವಂತಹ ಒಂದೊಂದು ಕೇಸಸ್ಗಳು ಇರ್ತಿತ್ತ? ಖಂಡಿತವಾಗ್ಲೂ ಇಲ್ಲ. ಸೊ ಅದೇನಾಗುತ್ತೆ ಅಂದರೆ ಅಂಥ ಸಂದರ್ಭದಲ್ಲಿ 2 ಕಿಡ್ನಿಗಳು ಫೇಲ್ಯೂರ್ ಆಗುವಂತಹ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಇದು ಬಂದು ಕೆಲವ್ರನ್ನ ನೀವು ಕೇಳ್ಬೋದು, ಆನುವಂಶಿಕ ಕಾಯಿಲೆನಾ ಅಂತ ಕೇಳ್ತಾರೆ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಏನಂತಂದರೆ, ಇದೇನು ನಿಮಗೆ ಕಿಡ್ನಿ ತೊಂದರೆ ಅಂದಾಗ ನಿಮಗೆ ಹೆರಿಡಿಟ್ರಿ ಇದೆಯಾ ಅಥವಾ ವಂಶ ಪಾರಂಪರ್ಯ ಇದೆ ಅಂತ. ಅದೇ ಥರ ಒಂದು ಕೇಸ್ ತೊಗೊಂಡಿದ್ದೀನಿ ನಾನು. ಅದು ಬಂದು ತಾಯಿಗೂ ಇದೆ ತೊಂದರೆ, ಮಗಳಿಗೂ ತೊಂದರೆ ಇದೆ. ಸೊ ಇದು ಬಂದು ಬೇರೆಯವರು ಯಾರೋ ಪ್ರಯೋಗ ಮಾಡಿ ಆಗಿರುವಂಥ ತೊಂದರೆಯಿಂದ ಕೆಲವೊಂದೊಂದು ಸತಿ ನಾವು ವಂಶವನ್ನೇ ಬಾಧಿಸುವಂಥದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿ ವೀಕ್ಷಕರು ದಯಮಾಡಿ ಅರ್ಥ ಮಾಡ್ಕೋಬೇಕು, ಹಾಸ್ಪಿಟ್ಲು ಕಾಯಿಲೆ ಇದ್ರೂ ಕೆಲವೆಲ್ಲ ಒಂದೊಂದು ಸತಿ ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ನಾವು ಪರಿಹಾರಗಳನ್ನು ನಾವು ಮಾಡ್ಕೋಬೇಕು. ಯಾವಾಗ ಈ ರಕ್ತ ಚಲನೆಯಿಂದ ನಮ್ಮ ದೇಹಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದಾಗ 2 ಕಾಲುಗಳು ಊತ ಶುರುವಾಗುತ್ತೆ. ಈಗ ಡಯಾಲಿಸಿಸ್ ಮಾಡಿಸಿಲ್ಲ ಅಂತಂದರೆ ಈಗ 2 ಕಾಲು ಊದ್ಕೊಳ್ಳುತ್ತೆ, ಜೊತೆಗೆ ಯೂರಿನ್ ಪ್ರಾಬ್ಲಮ್ ಶುರುವಾಗುತ್ತೆ, ಜೊತೆಗೆ ಎಗೇನ್ ಬಂದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ನಮ್ಮ ಉಸಿರಾಟದ ಕ್ರಿಯೆ ಅಂತೇನಿದೆ ಆ ಉಸಿರಾಡೋದು ತೊಂದರೆ ಶುರುವಾಗ್ಬಿಡುತ್ತೆ. ಯಾರಿಗೆ? ಈ ಪ್ರಯೋಗ ಆಗಿರುವಂಥ ವ್ಯಕ್ತಿಯ ಮೇಲೆ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ವೈದ್ಯಕೀಯ ಚಿಕಿತ್ಸೆಗಳನ್ನು ತಗೊಂಡು ಆ ನಂತರದಲ್ಲಿ ನಮ್ಮಂಥವರ ಮೊರೆ ಹೋಗಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಎರಡನ್ನೂ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ದೇಹದಲ್ಲಿ ಆಗುವಂಥ ತೊಂದರೆಗಳಿಂದನೂ ಹೊರಗಡೆ ಬರ್ಬೋದು. ಜೊತೆಗೆ ಯಾವುದೇ ಈ ಥರ ಪ್ರಯೋಗ ಮಾಡಿಸಿರುವಂತಹ ಮಾಂತ್ರಿಕ ಬಾಧೆಯಿಂದ ಪ್ರೇತಾತ್ಮವನ್ನು ತುಂಬಿಸಿ ಅವರಿಗೆ ತೊಂದರೆ ಮಾಡಿರುವಂಥದ್ದನ್ನು, ಹಾಗೆ ಜೊತೆಗೆ ಆ ಲೆವೆಲಲ್ಲಿ ಅವರು ಸ್ತಂಭನಕ್ಕೆ ಹೋಗೋದಂತೆ ನಾವು ನಿವಾರಣೆ ಮಾಡಿಬಿಡ್ಬೋದು. ಅಂದರೆ ಈಗ ಸ್ತಂಭನ ಆಗೋಗ್ಬಿಟ್ಟಿದೆ ಈ ವ್ಯಕ್ತಿಯ ಮೇಲೆ. ಸೊ ಇವರಿಗೆ ಗೊತ್ತಾಗ್ಬಿಡ್ತು ಕಿಡ್ನಿ ತೊಂದರೆ ಆಗಿದೆ, ಕಿಡ್ನಿ ಫೇಲ್ಯೂರ್ ಆಗಿದೆ, ನಮಗೆ ಯಾರೋ ಹೇಳಿದ್ದಾರೆ, ವೈದ್ಯಕೀಯ ರಿಪೋರ್ಟು ಫ್ಲಕ್ಚುಯೇಷನ್ಸ್ ಬರ್ತಾ ಇದೆ ಅಂತಂದಾಗ ಸ್ಪಿರಿಚುವಲ್ ಹೀಲಿಂಗು ತೊಗೋಬೇಕು, ಜೊತೆಗೆ ಮೆಡಿಕಲ್ ಹೀಲಿಂಗು ತೊಗೊಂಡು ಅವರು ಈ ಥರ ಬೆಡ್ ರಿಡನ್ ಆಗಿಬಿಡ್ತಾರೆ. ಆ ಬೆಡ್ ರಿಡನ್ ಆದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಈ ಥರ ಇರೋ ಬದಲು ಈ ಥರ ಇರಬೇಕು ಅಂತ ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊತೀನಿ ಪ್ರಿಯ ವೀಕ್ಷಕರೇ. ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ. ತಮಗೂ ಧನ್ಯವಾದಗಳು. ಹಾಗೆ ನನ್ನೆಲ್ಲ ಗುರುವರಿಯರನ್ನು ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.